ಮಹಿಳೆಯರಿಗೆ ಸನಾತನ ಕಾಲದಿಂದಲೂ ಮಹಾಲಕ್ಷ್ಮಿಯ ಸ್ವರೂಪವೆಂದು ಕರೆಯುತ್ತಾರೆ. ಮನೆಯಲ್ಲಿರುವ ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನವನ್ನು ಕೊಡಲಾಗುತ್ತದೆ. ಸ್ತ್ರೀಯರು ಈ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸುವುದಿಲ್ಲ ಎಂದು ಹೇಳುತ್ತಾರೆ. ಹಾಗಾದರೆ ಮಹಿಳೆಯರು ತಪ್ಪುಗಳನ್ನು ಯಾವ ರೀತಿ ಮಾಡುತ್ತಾರೆ? ಮಹಿಳೆಯರ ಯಾವ ತಪ್ಪುಗಳಿಂದ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸುವುದಿಲ್ಲ ಎಂದು ಇವತ್ತಿನ ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಪಂಡಿತರು ಆದಂತಹ ದೈವಜ್ಞರು ಆದ ಶಿವಾನಂದ ಭಟ್ ಗುರೂಜಿಯವರನ್ನು ನೇರ ಭೇಟಿಗಾಗಿ ಒಂದು ಫೋನ್ ಕರೆ ಮೂಲಕ ಸಂಪರ್ಕಿಸಿ. ಒಂದು ಮನೆಯಲ್ಲಿ ಮಹಿಳೆ ಮಾಡುವ ಕೆಲಸಗಳಿಂದ ಆ ಮನೆಯ ಯಜಮಾನ ಕೋಟ್ಯಾಧಿಪತಿಯೂ ಆಗುತ್ತಾನೆ ಅಥವಾ ಬಿಕಾರಿಯೂ ಆಗುತ್ತಾನೆ. ಅಂದರೆ ಮಹಿಳೆಯರು ಮಾಡುವ ಕೆಲಸಗಳಿಗೆ ಅಷ್ಟು ಶಕ್ತಿ ಇದೆ. ಮಹಿಳೆಯರು ಮಾಡುವ ಕೆಲವು ತಪ್ಪುಗಳಿಂದ ತಾಯಿ ಮಹಾಲಕ್ಷ್ಮಿ ಮುನಿಸಿಕೊಂಡು ಮನೆಗೆ ಬಡತನ ಬರುವಂತೆ ಮಾಡಿಬಿಡುತ್ತಾಳೆ. ಮದುವೆಯಾಗಿರುವ ಮಹಿಳೆಯರು ತಮ್ಮ ಕಾಲ್ಗೆಜ್ಜೆಯನ್ನು, ಕಾಲುಂಗರವನ್ನು ಹಾಗೂ ಮಂಗಳಸೂತ್ರವನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಕೊಡಬಾರದು ಹಾಗೂ ಬೇರೆಯವರಿಂದ ತೆಗೆದುಕೊಂಡು ಬಳಸಲೂಬಾರದು. ಮಹಿಳೆಯು ಬೆಳಿಗ್ಗೆ ಬೇಗ ಎದ್ದು ಅಂಗಳವನ್ನು ಸ್ವಚ್ಛ ಮಾಡಬೇಕು. ಒಂದು ವೇಳೆ ಈ ಕೆಲಸ ಮಾಡದೇ ಇರುವ ಮಹಿಳೆ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಬೆಳಿಗ್ಗೆ ತಡವಾಗಿ ಏಳುವ ಮಹಿಳೆಯ ಮನೆಗೆ ಲಕ್ಷ್ಮೀದೇವಿ ಪ್ರವೇಶ ಮಾಡುವುದಿಲ್ಲ. ಮನೆಯ ಮಹಿಳೆಯರು ತಡವಾಗಿ ಏಳುವುದರಿಂದ ಮನೆಯ ಸದಸ್ಯರಿಗೆ ಆರೋಗ್ಯದ ಸಮಸ್ಯೆ ಕಾಡುತ್ತದೆ. ಮನೆಯ ಹೆಂಗಸರು ರಾತ್ರಿ ಸಮಯದಲ್ಲಿ ಕಸಗುಡಿಸಬಾರದು. ರಾತ್ರಿ ಸಮಯದಲ್ಲಿ ಕಸಗುಡಿಸುವ ಮಹಿಳೆಯ ಮನೆಯಲ್ಲಿ ಲಕ್ಷ್ಮಿಯು ದರಿದ್ರತನವನ್ನು ಬರುವಂತೆ ಮಾಡಿಬಿಡುತ್ತಾಳೆ. ಯಾರು ಕೂಡ ಗುರುವಾರ ಮನೆಯನ್ನು ಹೊರತಬಾರದು. ಗುರುವಾರ ಮನೆ ಒರೆಸಿದರೆ ಗುರುದೇವ ಅಶುಭನಾಗುತ್ತಾನೆ. ಇದರಿಂದ ಮನೆಯಲ್ಲಿ ಬಡತನ ತುಂಬ ಹೆಚ್ಚಾಗುತ್ತದೆ. ಮಹಿಳೆಯರು ಮನೆಯ ಹೊಸ್ತಿಲ ಮೇಲೆ ಕುಳಿತುಕೊಂಡು ಊಟ ಮಾಡಬಾರದು. ಒಂದು ವೇಳೆ ಹಾಗೆ ಮಾಡಿದರೆ ಮನೆ ನಾಶ ಆರಂಭವಾಗುತ್ತದೆ. ಮನೆಯ ಹೆಂಗಸರು ಶಬ್ದ ಮಾಡಿಕೊಂಡು ಮನೆಯ ಮುಖ್ಯ ದ್ವಾರವನ್ನು ಜೋರಾಗಿ ತೆಗೆಯಬಾರದು. ಒಂದು ವೇಳೆ ಮನೆಯ ಮುಖ್ಯ ಬಾಗಿಲನ್ನು ಜೋರಾಗಿ ತೆಗೆದರೆ ತಾಯಿ ಲಕ್ಷ್ಮೀದೇವಿ ಕೋಪ ಮಾಡಿಕೊಂಡು ಮನೆಯಿಂದ ಹೊರ ಹೋಗುತ್ತಾಳೆ. ಜೊತೆಗೆ ಮನೆಯ ಮುಖ್ಯ ದ್ವಾರದ ಬಳಿ ಕುಳಿತುಕೊಂಡು ಜೋರಾಗಿ ಮಾತನಾಡುವುದು ಅಥವಾ ಹರಟೆ ಹೊಡೆಯುವುದು ಕೂಡ ತಪ್ಪಾಗುತ್ತದೆ. ಇದರಿಂದಲೂ ಲಕ್ಷ್ಮೀದೇವಿ ಮನೆಯಿಂದ ಹೊರ ಹೋಗುತ್ತಾಳೆ. ಕೆಲವು ಮನೆಗಳಲ್ಲಿ ರಾತ್ರಿ ಊಟ ಮಾಡಿದ ನಂತರ ಎಂಜಲು ಪಾತ್ರೆಯನ್ನು ಹಾಗೆ ಬಿಡುತ್ತಾರೆ. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಮನೆಗೆ ಪ್ರವೇಶವೇ ಮಾಡುವುದಿಲ್ಲ. ಮನೆಯಲ್ಲಿ ಕಸದ ಪೊರಕೆಯನ್ನು ಒದೆಯುವುದು, ಪ್ರಾಣಿಗಳನ್ನು ಹಿಂಸೆ ಮಾಡಿದರೆ ಲಕ್ಷ್ಮೀದೇವಿ ಮನೆಯಲ್ಲಿ ಒಂದು ಕ್ಷಣವೂ ನೆಲೆಸುವುದಿಲ್ಲ. ಮತ್ತೆ ಮನೆಯಿಂದ ಕೋಪ ಮಾಡಿಕೊಂಡು ಹೊರಟು ಹೋಗುತ್ತಾರೆ. ಮನೆಯ ಹೆಂಗಸರು ಸೂರ್ಯೋದಯದ ನಂತರ ಎದ್ದೇಳುವುದು, ಸೂರ್ಯಾಸ್ತದ ಸಮಯದಲ್ಲಿ ಮಲಗುವುದರಿಂದ ಮನೆಗೆ ಯಾವತ್ತೂ ಒಳ್ಳೆಯದಾಗುವುದಿಲ್ಲ. ಮನೆಯಲ್ಲಿ ಮಾಡುವ ಕೆಲಸಗಳಿಂದ ಮನೆಯ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಅಥವಾ ಕಾಯಿಲೆಯಿಂದ ಬಳಲುತ್ತಾರೆ. ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಭೋಗ ವಿಲಾಸದಲ್ಲಿ ತೊಡಗಿಕೊಂಡರೆ ಅಥವಾ ಕೆಲವು ಶ್ರೀಮಂತರು ಶ್ರೀಮಂತಿಕೆ ಬಂದ ನಂತರ ದೇವರನ್ನು ಮರೆಯುತ್ತಾರೆ. ಹೀಗೆ ಮಾಡುವುದರಿಂದ ಸಂಪತ್ತಿಗೆ ಕಾರಣವಾದ ತಾಯಿ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ. ಏಕೆಂದರೆ ಸಂಜೆ ಸಮಯ ಪೂಜೆಗೆ ಸೂಕ್ತವಾಗಿರುತ್ತದೆ. ಕೆಲವರು ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗುವುದಿಲ್ಲ. ಇದರಿಂದ ಲಕ್ಷ್ಮೀದೇವಿಗೆ ಕೋಪ ಬಂದೇ ಬರುತ್ತದೆ. ಹೀಗಾಗಿ ನಾವು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪವನ್ನು ಹಚ್ಚಬೇಕು. ಲಕ್ಷ್ಮೀದೇವಿ ಸ್ವಚ್ಛವಾಗಿರುವ ಸ್ಥಳದಲ್ಲಿ ನೆಲೆಸುತ್ತಾಳೆ. ಹೀಗಾಗಿ ಮಹಿಳೆಯರು ತಮ್ಮ ಮನೆಯನ್ನು ಆಗಾಗ ಸ್ವಚ್ಛ ಮಾಡುತ್ತಲೇ ಇರಬೇಕು. ಯಾವುದೇ ಕಾರಣಕ್ಕೂ ಮನೆಯ ಮೇಲೆ ಜೇಡರ ಬಲೆ ಇರುವಂತೆ ನೋಡಿಕೊಳ್ಳಲೇಬಾರದು. ಇದರಿಂದ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸುವುದಿಲ್ಲ. ಮನೆ ಸ್ವಚ್ಛವಾಗಿರಬೇಕು. ಕೊಳಕುತನ ಇರುವ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವ ದೈವ ಶಕ್ತಿಯೂ ನೆಲೆಸುವುದಿಲ್ಲ. ಸ್ನೇಹಿತರೆ, ಇದು ಈ ಹೊತ್ತಿನ ಒಂದು ಮಾಹಿತಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿದ್ದರೆ, ಪರಿಹಾರ ಬೇಕು ಅನ್ನುವುದಾದರೆ ಗುರುಗಳು ದೈವಜ್ಞರೂ ಆದ ಪಂಡಿತ್ ಶಿವಾನಂದ ಭಟ್ ಗುರೂಜಿಯವರನ್ನು ಒಮ್ಮೆ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.